ಸ್ಕೈಲೈಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅವರು ಓಂಕಾರೇಶ್ವರ ಪ್ರಾಪರ್ಟೀಸಿಂದ 3.5 ಎಕರೆ ಜಾಗ ತೊಗೊತಾರೆ. ಅದು ರಿಜಿಸ್ಟ್ರೇಷನ್ ಆಗುತ್ತಲ್ಲ, ಆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ 7.5 ಕೋಟಿ ರೂಪಾಯಿ ಅವರಿಗೆ ಪಾವತಿ ಮಾಡಬೇಕಾಗುತ್ತೆ, ಪ್ಲಸ್ ಸ್ಟಾಂಪ್ ಡ್ಯೂಟಿ ಕೊಡಬೇಕಾಗುತ್ತೆ. ಈ 7.5 ಕೋಟಿನ ಚೆಕ್ ಮುಖಾಂತರ ಕೊಡ್ತಾರೆ ಅವರಿಗೆ. ಈ ಚೆಕ್ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅವರು ಚೆಕ್ ಕೊಡಲಿಲ್ಲ, ಸ್ಕೈಲೈಟ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಪ್ರೈವೇಟ್ ಲಿಮಿಟೆಡ್ ಅವರು ಚೆಕ್ ಕೊಡ್ತಾರೆ. ಇದೇ ಪ್ರಾಪರ್ಟಿನ ವಾದ್ರಾ ಅವರು DLFಗೆ ಮಾರ್ತಾರೆ, ರಿಯಲ್ ಎಸ್ಟೇಟ್ ಕಂಪ್ನಿಗೆ. ಎಷ್ಟಕ್ಕೆ? 58 ಕೋಟಿಗೆ. ಇದರಲ್ಲಿ ಮ್ಯಾಜಿಕ್ ನಡೆಯೋದು ಏನಂತ ಹೇಳಿದ್ರೆ, ಏನು 7.5 ಕೋಟಿ ಚೆಕ್ ಕೊಟ್ಟಿದ್ರಲ್ಲ ಓಂಕಾರೇಶ್ವರ ಪ್ರಾಪರ್ಟಿ ಅವರಿಗೆ, ಆ ಚೆಕ್ಕು ಯಾವ ಬ್ಯಾಂಕಲ್ಲೂ ಕ್ಯಾಶ್ ಆಗೋದೇ ಇಲ್ಲ. ಆಮೇಲೆ ಕೇಸು ED ಅವ್ರಿಗೆ ಹೋಗುತ್ತೆ, ED ಅವರು ವಿಚಾರಣೆ ಶುರು ಮಾಡ್ತಾರೆ. ವಿಚಾರಣೆ ಶುರು ಮಾಡಿದಾಗ ಆಚೆಗೆ ಬಂದಂಥ ಸತ್ಯ ಏನು ಗೊತ್ತಾ? ಈ 7.5 ಕೋಟಿ ಚೆಕ್ಕು ಯಾರು ಕೊಡಲೂ ಇಲ್ಲ, ಯಾರು ಇಸ್ಕೊಳ್ಳೂ ಇಲ್ಲ, ಯಾವುದೇ ಬ್ಯಾಂಕಲ್ಲಿ ಎನ್ಕ್ಯಾಶು ಆಗಲಿಲ್ಲ. ನಾನು ರಾಬರ್ಟ್ ವಾದ್ರಾ ರೀ, ಸೋನಿಯಾ ಗಾಂಧಿ ಅಳಿಯ, ನಮ್ಮನ್ನು ಸರ್ಕಾರದಿಂದ ಇಳಿಸೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಸಾಯೋವರೆಗೂ ನಾವೇ ಅಧಿಕಾರದಲ್ಲಿರ್ತೀವಿ. ಈಗ ಎಲ್ರಿಗೂ ಜೈಲಲ್ಲಿ ಹಿಟ್ರುಬ್ಬೋ ಕಾಲ ಬಂದಿದೆ. ವಂಶದ ಒಬ್ಬೊಬ್ಬರು ಜೈಲಿಗೆ ಹೋಗ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನ್ಯಾಷನಲ್ ಅವಾರ್ಡ್ ಪ್ರಕರಣದಲ್ಲಿ ಜಸ್ಟ್ ಬೇಲ್ ಮೇಲೆ ಆಚೆ ಇದ್ದಾರೆ. ಹೀಗೆ ವಂಶವೇ ಮಾಡಿರ್ತಕ್ಕಂಥ ಇಷ್ಟೂ ಅನಾಚಾರಗಳ ಕಾರಣಕ್ಕೋಸ್ಕರ ಜೈಲಿಗೆ ಹೋಗೋ ಕಾಲ ಬಂದಿದೆ.